ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಕಿಚನ್. ಈ ಬೇಸಿಗೆಯಲ್ಲಿ ಬಾಯಿಗೆ ತುಂಬ ರುಚಿಕರವಾಗಿರುವಂತಹ ಮತ್ತು ಹೊಟ್ಟೆಗೆ ತಂಪಾಗಿರುವಂತಹ ಸ್ಟ್ರಾಬೆರಿ ಬಾದಾಮ್ ಮಿಲ್ಕ್ ಶೇಕನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬೌಲಲ್ಲಿ 10 ರಿಂದ 15 ಬಾದಾಮಿಗಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನೆನೆ ಇಡಬೇಕಾಗುತ್ತೆ. ಮತ್ತು ಇನ್ನೊಂದು ಬೌಲಿಗೆ 1.5 ಟೇಬಲ್ ಸ್ಪೂನ್ ಸ್ಟ್ರಾಬೆರಿ ಕಸ್ಟರ್ಡ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಇದು ಸೂಪರ್ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತದೆ. ಇದಕ್ಕೆ ಅರ್ಧ ಗ್ಲಾಸ್ ಹಾಲನ್ನು ಹಾಕಿ ಗಂಟುಗಳಿಲ್ಲದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇದು ವೆನಿಲಾ ಫ್ಲೇವರ್, ಸ್ಟ್ರಾಬೆರಿ ಫ್ಲೇವರ್, ತುಂಬ ಫ್ಲೇವರ್ಗಳಲ್ಲಿ ಸಿಗುತ್ತದೆ ಇದು. ಮತ್ತು ನೋಡಿ ಫ್ರೆಂಡ್ಸ್, ಈಗ ನಾನು ಬಾದಾಮಿಯಲ್ಲಿ ಬಿಸಿನೀರನ್ನು ಹಾಕಿ ನೆನೆ ಇಟ್ಕೊಂಡಿದ್ದೇನೆ. ಈಗ ಸಿಪ್ಪೆಗಳೆಲ್ಲ ತುಂಬ ಸುಲಭವಾಗಿ ಬಿಟ್ಕೊಂಡು ಬರುತ್ತೆ. ಅಥವಾ ನೀವು ಈ ಥರ ಆಗಲಿಲ್ಲ ಅಂದರೆ ರಾತ್ರಿ ಸಹ ನೀವು ನೆನೆ ಹಾಕ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಸಿಪ್ಪೆಗಳೆಲ್ಲ ಬರ್ತಾ ಇದ್ದಾವೆ ಅಂತ. ಈ ಥರ ಎಲ್ಲ ಸಿಪ್ಪೆಗಳನ್ನು ನಾವು ಬಿಡಿಸ್ಕೊಂಡು ಇಟ್ಕೋಬೇಕು. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಬಿಡಿಸ್ಕೊಂಡಿರುವಂತಹ ಬಾದಾಮಿ ಪೀಸಸ್ಗಳನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ನಾವು. ನೋಡಿ ಫ್ರೆಂಡ್ಸ್, ಈ ಥರ ನಾನು ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ನೈಸಾಗಿರಬೇಕು ಪೇಸ್ಟಾಗಿ. ಈಗ ಒಲೆ ಮೇಲೆ ಒಂದು ಸ್ಟೀಲ್ ಬೋಗುಣಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೋಬೇಕಾಗುತ್ತೆ. ಈ ಸುಡು ಬೇಸಿಗೆಯಲ್ಲಿ ಹೊರಗಡೆ ಹೋಗಿ ನಾವು ಜ್ಯೂಸ್ ಕುಡಿಯೋಕ್ಕೆ ಆಗದೇ ಇರುವಾಗ ಈ ಥರ ನಾವು ಮನೆಯಲ್ಲೇ ಜ್ಯೂಸ್ಗಳನ್ನು, ಮಿಲ್ಕ್ ಶೇಕ್ಗಳನ್ನು ಮಾಡಿಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ದಾಹವಾದಾಗೆಲ್ಲ ನಾವು ಇದನ್ನು ಕುಡಿಬಹುದು. ಮತ್ತು ಮಕ್ಕಳಿಗೂ ಸಹ ಹಾಕ್ಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ಕುಡಿತಾರೆ. ಅಥವಾ ಗೆಸ್ಟ್ಗಳು ಮನೆಗೆ ಬಂದಾಗ ಈ ಥರ ಹಾಕ್ಕೊಟ್ರೆ ತುಂಬ ಅವರು ಇಷ್ಟಪಟ್ಟು ಕುಡಿತಾರೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಕೈ ಬಿಡದಂತೆ ಇದನ್ನು ಹಾಲನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ತಳ ಹತ್ತಬಾರ್ದು. ಇದು 1 ಅಥವಾ 2 ಕುದಿ ಬಂದ ನಂತರ ಇದಕ್ಕೆ ನಾವು ಬಾದಾಮಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಹಾಕ್ಕೊಂಡು ಗಂಟೆಗಳಿಲ್ಲದೆ ಇದನ್ನು ನಾವು 1-2 ನಿಮಿಷ ಕುದಿಸ್ಕೋಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಾವು, ತಳ ಹತ್ತಬಾರದು. ಇದು ಸ್ವಲ್ಪ ಬಾದಾಮ್ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. 1-2 ನಿಮಿಷ ಆದಮೇಲೆ ನಾವು ಸ್ಟ್ರಾಬೆರಿ ಕಸ್ಟರ್ಡ್ ಪೌಡರನ್ನು ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದನ್ನು ಒಂದು ಸಾರಿ ಹಾಕಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ನಾವು ಕುದಿಯುತ್ತಿರುವ ಹಾಲಿಗೆ ಹಾಕ್ಕೊಂಡು ಇದನ್ನು ಕೈ ಬಿಡದಂತೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟುಗಳಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು 1-2-3 ನಿಮಿಷ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಕನ್ಸಿಸ್ಟೆನ್ಸಿ ಲೈಟಾಗಿ ತಿಕ್ಕಾಗುತ್ತೆ. ಇದಾದಮೇಲೆ ರುಚಿಗೆ ನಾನು 4 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಹೆಚ್ಚು ಸಕ್ಕರೆ ತಿನ್ನೋರಾಗಿದ್ದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕೋಬೋದು. ನಾವು ಮಾಡ್ತಿರೋ ಈ ಮಿಲ್ಕ್ ಶೇಕಿಗೆ 4 ಟೇಬಲ್ ಸ್ಪೂನ್ ಸಕ್ಕರೆ ಸರಿ ಹೋಗುತ್ತೆ. ಇದನ್ನು ನಾವು 1-2-3 ನಿಮಿಷ ಕುದಿಸ್ಕೋಬೇಕು. ಮತ್ತು ಫ್ಲೇವರ್ಗೆ ಏಲಕ್ಕಿ ಪುಡಿಗಳನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. 1-2-3 ನಿಮಿಷ ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಮೇಲೆ ಗಾರ್ನಿಷ್ಗೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೋಬೇಕು. ನಿಮ್ಮಲ್ಲಿ ಯಾವುದಿದೆ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಇದನ್ನು ನಾವು ಫ್ರೀಝಲ್ಲಿ 1-2-3 ತಾಸು ನಾವು ಚಿಲ್ ಮಾಡಿಕೊಂಡು ಸರ್ವಿಂಗ್ ಗ್ಲಾಸಸ್ಗಳಿಗೆ ಹಾಕ್ಕೋಬೇಕು. ಈಗ ತುಂಬ ರುಚಿಕರವಾಗಿರುವಂತಹ ಸ್ಟ್ರಾಬೆರಿ ಬಾದಾಮ್ ಮಿಲ್ಕ್ ಶೇಕ್ ಕುಡಿಯಲು ತುಂಬ ರುಚಿಕರವಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ಸ್ ಮೂಲಕ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಹೀಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.